ನಿನ್ನೆ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಿವೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು. ಅದರಲ್ಲೂ ಈ ತಿಮರೋಡಿಗೆ ಜಾಮೀನು ಸಿಕ್ಕಿರುವಂಥದ್ದು, ಜೊತೆಗೇನು ಅಂದರೆ ಈತನನ್ನು ಈ ಬುರುಡೆ ಬಿಟ್ಟಿದ್ನಲ್ಲ ಆತನನ್ನು ಅರೆಸ್ಟ್ ಮಾಡಿದ್ದು. ಇನ್ನು ಯಾರ್ಯಾರು ಇದರ ವ್ಯಾಪ್ತಿಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾಗಿದ್ದಾರೆ ಅವರೆಲ್ಲರೂ ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಇನ್ನು ದೂರದಾರ ಚಿನ್ನಯ್ಯ ಸುದೀರ್ಘವಾಗಿ ವಿಚಾರಣೆ ಮಾಡಲಾಗಿದೆ. 10 ದಿವಸ ಅವನನ್ನು ವಶಕ್ಕೆ ಪಡೆದಿದೆ SIT ಕೋರ್ಟಿಂದ. ಯಾರ್ಯಾರು ಸಹಾಯ ಮಾಡಿದ್ರು, ಸಹಕಾರ ಕೊಟ್ಟರು, ಜೊತೆ ನಿಂತಿದ್ರು, ಯಾರ್ಯಾರು ಏನೇನು ಹೇಳಿಕೊಟ್ರು, ಯಾಕೆ ಇವನು ಇಷ್ಟೊಂದೆಲ್ಲ ಕೆಲಸ ಕೊಟ್ಟ SITಗೆ, ಅಲ್ಲಗಿರಿ, ಇಲ್ಲಿ ಬಗ್ಗಿರಿ, ಇಲ್ಲಿ ತೆಗಿರಿ, ಏನು ಇಡೀ ಮ್ಯಾಪ್ ಪೂರ್ತಿ ಇವನ ಹತ್ರನೇ ಇದೆಯೋ ಅನ್ನೋ ರೀತಿಯಲ್ಲಿ, ಗೂಗಲನ್ನು ಮೀರಿಸೋ ರೀತಿಯಲ್ಲಿ ಇಲ್ಲಿ ಇಂತಿಂದದ್ದೇ ಇದೆ ನೋಡಿ ಅಂತ. ಈ ಗುಂಡಿಲ್ಲಿ ಅಷ್ಟು ಹಣ ಹಾಕಿದ್ದೆ, ಆ ಗುಂಡಿಲ್ಲಿ ಅಷ್ಟು ಹಣ ಹಾಕಿದ್ದೆ, ಇವನು ಹೇಳಿದ ರೀತಿಯಲ್ಲಿ ಏನಾದರೂ ಹೆಣಗಳು ಸಿಕ್ಕಿಬಿಟ್ಟಿದ್ದರೆ ರಾಶಿ ರಾಶಿ ಹಾಕಿಬಿಡ್ಬೇಕಾಗಿತ್ತು, ಅಷ್ಟರ ಮಟ್ಟಿಗೆ. ಆದರೆ ಆಗಿದ್ದೇನು? 6ನೇ ಪಾಯಿಂಟನ್ನು ಒಂದು ಹೊರತುಪಡಿಸಿದರೆ ಎಲ್ಲೂ ಕೂಡ ಮೂಳೆ ಸಿಗಲಿಲ್ಲ. ಅಲ್ಲಿ ಮಾತ್ರ ಸ್ಕೆಲಿಟನ್ ಸಿಕ್ತು, ಅಸ್ಥಿಪಂಜರ. ಅದು ಬಿಟ್ಟರೆ 14ನೇ ಪಾಯಿಂಟಲ್ಲಿ, ಅದು ಇವನು ತೋರಿಸಿದ್ದಲ್ಲ, ಅದು ಮೇಲ್ಗಡೆ ಹೋದಂಥ ಸಂದರ್ಭದಲ್ಲಿ ನೇಣು ಬಿಗಿದಂಥ ಸ್ಥಿತಿನಲ್ಲಿ ಒಂದು ಸ್ಕೆಲಿಟಾನ್ ಪತ್ತೆಯಾಗಿತ್ತು. ಅದು ಬಿಟ್ಟರೆ ಯಾವ ಕಡೆಗೂ ಕೂಡ ಏನೂ ಸಿಗಲಿಲ್ಲ. 9ನೇ ಪಾಯಿಂಟಲ್ಲಂತೂ ವಿಪರೀತ ಶವಗಳನ್ನು ಹಾಕಿದ್ದೀನಿ ಅಂತ ಹೇಳಿದ್ದ. 13ನೇ ಪಾಯಿಂಟಲ್ಲಂತೂ ಬಿಡಿ, ಲೆಕ್ಕವಿಲ್ಲದಿರೋಷ್ಟು ಹೆಣ್ಣುಗಳನ್ನು ಹಾಕಿದ್ದೀನಿ ಅಂತ ಹೇಳಿದ್ದ. ಇನ್ನು ಈತನಿಗೆ 2 ಬಾರಿ ಮೆಡಿಕಲ್ ಚೆಕಪ್ ಮಾಡಲಾಗಿದೆ. ಮೆಡಿಕಲ್ ಈ ಚೆಕಪ್ಗಿಂತ ಆತನಿಗೆ ಈ ಸುಳ್ಳು ಪತ್ತೆ ಇದೆಯಲ್ಲ ಆ ಪರೀಕ್ಷೆ ಮಾಡಬೇಕು. 2 ಬಾರಿ ವೈದ್ಯಕೀಯ ತಪಾಸಣೆ ಮಾಡೋದು, ಮತ್ತೆ ವಿಚಾರಣೆ ಮಾಡೋದು. ಈತ ಬಿಟ್ಟಿದ್ದೆಲ್ಲ ಬುರುಡೆ ಅನ್ನುವಂಥದ್ದು ಸಾಬೀತಾಯಿತು. ಸುಳ್ಳು ಒಂದು ಸರಿ ಹೇಳಿದ್ರೆ ಸರಿ, 2 ಸರಿ ಹೇಳಿದ್ರೆ ಸರಿ, ಸಂಪೂರ್ಣ ಪೋಣಿಸಿದ್ದೇ ಸುಳ್ಳು, ಸುಳ್ಳಿನ ಸರಮಾಲೆ. 1 2 ಹೀಗಾಗಿ ಕೊನೆಗೆ ಗೊತ್ತಾಯಿತು SITಗೆ, SIT ಇವನು ಹೇಳಿದ ಕಡೆಗೆಲ್ಲ ಆಗಿತ್ತು ಪಾಪ. ನೀವು ಒಂದು ಕಡೆಗೆ ಆಗಿರಿ ಅಂದರೆ ಅವ್ರು 4 ಕಡೆ ಬಗೆದ್ರು. ಇವನು 4x4 ಅಂತಂದರೆ ಇವರು 14x18 ಬಗೆದ್ರು. ಇವನು ಹೇಳ್ದ ಅಂತ ಹೇಳ್ಬಿಟ್ಟು ಯಂತ್ರ ತರಿಸಿದ್ರು. ಇವನು ಯಂತ್ರಮಾನವಂತರ ಆ ಕಡೆಗೊಂದು ಸರಿ ತೋರಿಸು, ಈ ಕಡೆಗೊಂದು ಸರಿ ತೋರಿಸು, ಈ ಕಡೆ ತೋರಿಸು, ಆ ಕಡೆ ತೋರಿಸು, 360 ಡಿಗ್ರಿ ತಿರುಗಿಸ್ಬಿಟ್ಟ ಅವ್ರನ್ನ. ಬೆಟ್ಟ ಹತ್ತಿಸ್ದ, ಇಳಿಸ್ದ, ಭಯಂಕರ ಎಕ್ಸಸೈಸ್ ಮಾಡಿಸ್ತಾ ಮಾತ್ರ ಅಧಿಕಾರಿಗಳನ್ನು. ಬನ್ನಿ ಅಲ್ಲಿದೆ ಅನ್ನೋದು. ಇವನು ಮಾತ್ರ ಕಟ್ಕೊಂಡು ಅಷ್ಟೆಲ್ಲ ಮೇಡಮ್ ಪಾಪ ಮೇಲ್ಗಡೆ ತನಕ ಹೋಗೋದು, ಏನೂ ಇಲ್ಲ, ಖಾಲಿ ಕೈನಲ್ಲಿ ವಾಪಸ್ ಬರೋದು. 1-2 ಸಂಗತಿಗಳ. ಅದಾದಮೇಲೆ ಇವನ ಕಥಾನಕಗಳು ಕೂಡ ಬಯಲಾಗ್ತಾ ಹೋದು. ಇವನು ಯಾವ್ಯಾವ ಊರಲ್ಲಿದ್ದ, ಯಾವ್ಯಾವ ಘನಂದಾರಿ ಕಾರ್ಯ ಮಾಡಿದ್ದ, ಯಾರ್ಯಾರಿಗೆ ಎಷ್ಟೆಷ್ಟು ಸುಳ್ಳು ಹೇಳಿದ್ದ, ಯಾರ್ಯಾರಿಗೆ ಮೋಸ ಮಾಡಿದ್ದ, ಎಷ್ಟು ಮದುವೆ ಆಗಿದ್ದ, 1 2 3, ಒಂದೇನು 1 2